ಚನ್ನಪಟ್ಟಣದ ಗದ್ದುಗೆಯನ್ನು ಏರೋದು ಯಾರು? ಶಿಗ್ಗಾಂವಿಯ ಶಿಕಾರಿ ಯಾರಿಗೆ? ಸಂಡೂರಲ್ಲಿ ಸೈಡ್ಲೈನ್ ಆಗುತ್ತಾ ಕಾಂಗ್ರೆಸ್? ಕೇಸರಿಗೆ ಕಿರೀಟನ? ಪ್ರತಿಷ್ಠೆ ಜಿದ್ದಾಜಿದ್ದಿನ ರೋಚಕ ಹಣಾಹಣಿಯಲ್ಲಿ ಗೆಲ್ಲೋದು ಯಾರು? ಕೆಲವು ಕಡೆ ಅಂತೂ ನೆಕ್ ಟು ನೆಕ್ ಫೈಟ್ ಇದೆ. ಈ ಫೈಟ್ನಲ್ಲಿ ಗೆದ್ದು ಬೀಗೋದು ಯಾರು? ಜೊತೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಕ್ರಿಯೇಟ್ ಆಗಿದೆ ಒಂದು ರೀತಿ ಹೈ ವೋಲ್ಟೇಜ್. ಸಹಜ ಅದು. ಮಹಾಯುತಿಗೆ ಗದ್ದುಗೆ ಭಾಗ್ಯನ ಅಥವಾ ಮಹಾಗಠಬಂಧನ್ಗೆ ಅಧಿಕಾರನ ಅಂತಕ್ಕಂಥದ್ದು ಕೂಡ ಮಹಾ ತೀರ್ಪಿನ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಲೈವನ್ನು ನೀವು ನೋಡ್ತಾ ಹೋಗ್ಬೋದು. 8 ಗಂಟೆಗೆ ಈ ಎಲ್ಲ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಹಾಗೆ ನೋಡೋದಕ್ಕೋದ್ರೆ ಈಗಾಗಲೇ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದವರು ಯಾರೂ ಕೂಡ ರಾತ್ರಿ ನಿದ್ದೆ ಮಾಡಿರಲ್ಲ. ಜನರಿಗೆ ಇಷ್ಟೊಂದು ಟೆನ್ಷನ್ ಇರಬೇಕಾದ್ರೆ ಇನ್ನು ಅಭ್ಯರ್ಥಿಗಳ ಕಥೆ ಏನು, ಪಕ್ಷಗಳ ಕಥೆ ಏನು ಅಂತಕ್ಕಂಥದ್ದು. 3 ಕ್ಷೇತ್ರಗಳ ಪೈಕಿ ಸಂಡೂರು ಕಾಂಗ್ರೆಸ್ ಮತ್ತು ಶಿಗ್ಗಾಂವಿ BJP, ಚನ್ನಪಟ್ಟಣ JDS ತೆಕ್ಕೆಯಲ್ಲಿ ಇದ್ದಂತಹ ಕ್ಷೇತ್ರಗಳು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದವರು ಗೆದ್ದು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾದ ಕ್ಷೇತ್ರ, ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ ರಾಜೀನಾಮೆಯಿಂದ ತೆರವಾದ ಕ್ಷೇತ್ರ ಮತ್ತು ಸಂಡೂರಿನಲ್ಲಿ ತುಕಾರಾಮ್ ಅವರಿಂದ ತೆರವಾದಂತಹ ಕ್ಷೇತ್ರ. ಆಲ್ಮೋಸ್ಟ್ 3 ಕಡೆಯಲ್ಲೂ ಕೂಡ ಕುಟುಂಬ ರಾಜಕಾರಣಕ್ಕೆ ಈ ಸರ್ತಿ ಪಕ್ಷಗಳು ಒತ್ತನ್ನು ಕೊಟ್ಟಿವೆ. ಕುಟುಂಬಕ್ಕೆ ಮೀಸಲು ಕ್ಷೇತ್ರ ಅಂತ ಕರಿಬಹುದು. ಸೊ ಈಗ ಕುಮಾರಸ್ವಾಮಿ ಮಗ ಸ್ಪರ್ಧೆ ಮಾಡಿದ್ದಾರೆ, ಕುಟುಂಬ ರಾಜಕೀಯ. ಬಸವರಾಜ ಬೊಮ್ಮಾಯಿ ಮಗ ಸ್ಪರ್ಧೆ ಮಾಡಿದ್ದಾರೆ, ತುಕಾರಾಮ್ ಪತ್ನಿ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಕುಟುಂಬ ರಾಜಕೀಯ ಅಂತ